KSIC ಅಲ್ಲಿಂದ ಮುಚ್ಚಿಬಿಡ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗೆ ಬೇರೆ ಉದ್ಯೋಗ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ಬಹಳಷ್ಟು ಚರ್ಚೆ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಅದಕ್ಕೆ ಸ್ಪಷ್ಟನೆಯಾಗಿ ಅದಕ್ಕೆ ವಿಚಾರವನ್ನು ಮಾತಾಡೋಕ್ಕೆ ಇವತ್ತು ನಾನು ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ವಿಚಾರ ಏನಪ್ಪ ಅಂತ ಅಂದರೆ, ನಾವು ಕ್ರೀಡಾಂಗಣ ಹೋರಾಟ ಸಮಿತಿಯವರು ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇವತ್ತು KSIC ಫ್ಯಾಕ್ಟ್ರಿಲಿ ಅಲ್ಲಿ ನಮಗೆ 5 ಎಕರೆ ಜಾಗನ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದೀನಿ ಅಂತ ಈಗ ಕೆಲವು 4-5 ದಿನದ ಹಿಂದೆ ತಾಲೂಕು ದಂಡಾಧಿಕಾರಿಗಳು KSIC ಫ್ಯಾಕ್ಟ್ರಿ ಒಳಗಡೆ ಇದ್ದು ಅದನ್ನು ಹಸ್ತಾಂತರ ಮಾಡಿರೋದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ, ಎಲ್ಲ ಸ್ನೇಹಿತರು ನೋಡಿದ್ದೀವಿ. ಆದರೆ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ತಡೆದು ಅಲ್ಲಿರ್ತಕ್ಕಂಥ ಪರಿಸರನ ಹಾಳು ಮಾಡಿ ಅಲ್ಲಿರ್ತಕ್ಕಂಥ ವರ್ಕರ್ಸ್ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅವರ ಜೀವಂತ ಸಮಾಜ ಮೇಲೆ ಕ್ರೀಡಾಂಗಣ ನಿರ್ಮಾಣ ಆಗೋದು ನಮ್ಮ ಯಾವ ಕ್ರೀಡಾಪಟುಗೆ ಆಗಲಿ ಯಾವ ಕ್ರೀಡಾಂಗಣ ಹೋರಾಟ ಸಮಿತಿಗೆ ಆಗಲಿ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ಮೊದಲನೇದಾಗಿ ನಮಗೆ 5 ಎಕರೆ ಏನಲ್ಲಿ ಮಂಜೂರು ಮಾಡಿದ್ದೀರಾ, 5 ಎಕರೆ ನಮ್ಮ ಕ್ರೀಡಾಂಗಣಕ್ಕೆ ಯಾವುದೇ ರೀತಿಯಾದಂಥ ಸಾಕಾಗಲ್ಲ. ಯಾಕೆಂದ್ರೆ ಇವತ್ತು ನೀವು ನೋಡಿರ್ಬೋದು, ಕ್ರೀಡಾಂಗಣಕ್ಕೆ ಬೇಕಾಗಿರ್ತಕ್ಕಂಥದ್ದು 400 ಮೀಟರ್ ಟ್ರ್ಯಾಕ್. 400 ಮೀಟರ್ ಟ್ರ್ಯಾಕ್ ಅಲ್ಲಿ ನಾವು ಕ್ರಿಕೆಟ್ನು ಕೂಡ ಆಡ್ಬೋದು, ಕಬಡ್ಡಿ ಕೂಡ ಆಡ್ಬೋದು, ಖೋ ಆಡ್ಬೋದು, ಮತ್ತೆ ಹಲವಾರು ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ಬೋದು. ಇವಾಗ ತಾಲೂಕು ಆಫೀಸ್ ಮುಂದೆ ಜಾಗನೂ ಇಲ್ಲ. ಕೆಲವು ರಾಷ್ಟ್ರೀಯ ಹಬ್ಬಗಳು ಮಾಡ್ಬೇಕಾದ್ರೆ ನಮ್ಗೆಲ್ಲೂ ಕೂಡ ಜಾಗ ಇಲ್ಲ. ನಮ್ಗೆ ಆ ಸಮಯದಲ್ಲಿ ಕ್ರೀಡಾಪಟುಗಳಿಗೆ ನಮ್ಗೆ ಜಾಗ ಇದ್ದಿದ್ದು ಒಂದೇ ವಿದ್ಯೋದಯ ಸಂಸ್ಥೆ. ಯಾವಾಗ ವಿದ್ಯೋದಯ ಸಂಸ್ಥೆಯಲ್ಲಿ ಯಾವುದೇ ರೀತಿ ಕ್ರೀಡಾ ಚಟುವಟಿಕೆಗಳನ್ನ ಬಂದ್ ಮಾಡಿದ್ರು, ಆ ನಂತರ ಪ್ರತಿಯೊಬ್ಬರು ಕ್ರೀಡಾಪಟುಗಳು ಕೂಡ ರಸ್ತೆಗೆ ಇಳಿದು ಕ್ರೀಡಾಂಗಣ ಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಆದ್ರೆ ನಾವು ತೋರಿಸಿರ್ತಕ್ಕಂಥ ಜಾಗ ಯಾವ್ದಪ್ಪ ಅಂದ್ರೆ ಬಂಗಾರಪ್ಪ ಬಡಾವಣೆ. ಅದಾದ ನಂತರ ನಿಮ್ಗೆ ಎಲ್ಲರಿಗೂ ತಿಳಿದಿರೋ ಹಾಗೆ TACPMS ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಕೃಷಿ ಇಲಾಖೆನ ನಾವು ಅದಕ್ಕೆ ತೋಟಗಾರಿಕೆ ಇಲಾಖೆನ ನಾವು ತೋರಿಸಿದ್ವಿ. ಆದ್ರೆ ಸರ್ಕಾರ ಯಾವುದೇ ರೀತಿನೂ ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕ್ರೀಡಾಂಗಣದ ಹೋರಾಟ ಸಮಿತಿಯವ್ರನ್ನ ಕರೆದು ಅಟ್ಲೀಸ್ಟ್ ನಾವು ಇಲ್ಲಿ ಮಾಡಿದ್ರೆ ಸರಿ ಆಗುತ್ತಾ, ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ಯಾರನ್ನೂ ಕೂಡ ಅವರು ಸಭೆಗೆ ಕರೆದಿಲ್ಲ. ಏಕಾಏಕಿ ಅವರೇ ಇದು ಮಾಡಿರ್ತಕ್ಕಂಥದ್ದು. ಮತ್ತೆ KSIC ಫ್ಯಾಕ್ಟ್ರಿಲಿ 500 ಮರಗಳಿವೆ ಅನ್ನೋದು ತಾಲೂಕು ದಂಡಾಧಿಕಾರಿ ಗೊತ್ತಿರಲಿಲ್ವಾ? ಅಲ್ಲಿ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳಿಗೆ ಆ ಮರಗಳನ್ನ ಕಡಿದ್ರೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಇಲ್ಲಿರ್ತಕ್ಕಂಥವ್ರಿಗೂ ತೊಂದರೆ ಆಗುತ್ತೆ. ಮತ್ತೆ ಇಲ್ಲಿರ್ತಕ್ಕಂಥ ಕಾರ್ಮಿಕರು 250 ಜನ 300 ಜನ ಏನಿದ್ರೆ ಈ ಕಾರ್ಮಿಕರು ಹೊಟ್ಟೆಗಳನ್ನ ಹೊಡಿಬೇಕಾಗುತ್ತೆ ಅನ್ನೋದು ತಾಲೂಕು ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ನೀವು ಗ್ರೌಂಡ್ ರಿಪೋರ್ಟ್ ಹಾಕ್ಬೇಕಾದ್ರೆ ಆ ಗ್ರೌಂಡ್ ರಿಪೋರ್ಟ್ ಹಾಕ್ಬೇಕಾದ್ರೆ ನೀವು ಅವ್ರಿಗೆ ಹೇಳ್ಬೇಕಿತ್ತು, ನೀವು ಇದರಿಂದ ನಮ್ಗೆ ಹಾನಿ ಆಗುತ್ತೆ, ಪರಿಸರಕ್ಕೆ ತೊಂದರೆ ಆಗುತ್ತೆ, ಪರಿಸರಕ್ಕೆ ತೊಂದರೆ ಆಗಿರೋದ್ರಿಂದ ಇದು ಸೂಕ್ತವಾದ ಜಾಗವಲ್ಲ ಕ್ರೀಡಾಂಗಣ KSIC ಫ್ಯಾಕ್ಟರಿ ಅಂತ. ಇವತ್ತು ರಸ್ತೆಗೆ ಬಂದು ಪ್ರತಿದಿನ ಒಂದೊಂದು ವಿವಿಧ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ, ಮತ್ತೆ ಎಲ್ಲರೂ ಕೂಡ KSIC ಕೆಲಸ ಮಾಡಿದ್ರೆ ಇವತ್ತು ಪ್ರತಿನಿತ್ಯ ಒಂದು ವಾರ 10 ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಕಾರಣಕರ್ತರೆ ಮೊದಲನೇದಾಗಿ ಈ ಅಧಿಕಾರಿಗಳು. ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಬೇಕು ಅಂದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಕಾಮನ್ ಸೆನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಈ ರೀತಿ ಹಿಂಗಾದ್ರೆ ಈ ರೀತಿ ತೊಂದರೆ ಆಗುತ್ತೆ, ಇದು ಕ್ರೀಡಾಂಗಣಕ್ಕೆ ಆಗಲ್ಲ ಅನ್ನೋದು ಗೊತ್ತಿರುತ್ತೆ. ಈಗ ನಮಗೆ ನಿನ್ನೆ ಒಂದು ಕೂಗ್ ಕೇಳಿ ಬಂತು, ಏನು 5 ಎಕರೆ ಮಂಜೂರು ಮಾಡಿದ್ದೀರಾ, ಇವಾಗ ಗಾಳಿ ಸುದ್ದಿ ಬೇರೆ ಕೇಳಿ ಬಂದಿದೆ ನಮಗೆ 1 ಎಕರೆ ಮಾತ್ರ 1.5 ಎಕರೆ ಮಾತ್ರ ಕೊಡ್ತಾರೆ ಅಂತ. 1.5 ಎಕರೆಯಲ್ಲಿ ಯಾವ ರೀತಿ ಕ್ರೀಡಾಂಗಣ ಆಗುತ್ತೆ? ರಾಜ್ಯದ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ. ನೀವು ಕೆಲವು ಕಡೆ ನೋಡಬಹುದು, ಎಲ್ಲ ತಾಲೂಕು ಕೂಡ ಆಲ್ರೆಡಿ ಕ್ರೀಡಾಂಗಣ ಇದೆ. ಆದ್ರೆ ಇವತ್ತು KSIC ಯಾವ ಮಟ್ಟಕ್ಕೆ ಬೆಳೆದಿದೆ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕ್ರೀಡಾಪಟುಗಳು ನಮ್ಮ ನರಸೀಪುರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವರ್ಲ್ಡ್ ಚಾಂಪಿಯನ್ಗಳು ಕೂಡ ಆಗಿದ್ದಾರೆ. ಎಲ್ಲಿ ಕ್ರೀಡಾಂಗಣ ಇದೆ? ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಕ್ಕಳುಗಳು ಸ್ಕೇಟಿಂಗ್ ಆಡ್ತಾರೆ, ಆ ಹೌಸಿಂಗ್ ಬೋರ್ಡ್ ಖಾಲಿ ನಿವೇಶನ ಇರತ್ತವು ಕರಾಟೆ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರತಿಯೊಬ್ಬರು ಓಡಬೇಕಾದ್ರೆ ಹೊರಗಡೆ ಬಂದು ಈಚೆ ಕಡೆ ಬಂದು ಬೀದಿ ಓಡಾಟ ಪರಿಸ್ಥಿತಿ ಆಯ್ತದೆ. ಇದೇನು ಕ್ರೀಡಾಪಟುಗಳ ಪಾಡೋ ಇಲ್ಲ ದೊಂಬರಾಟನ? ರಸ್ತೆಯಲ್ಲಿ ಬಂದು ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಇದು ದೊಂಬರಾಟ ಅಂತಾರೆ ಹೊರತು ಇದು ಕ್ರೀಡಾಂಗಣ ಅನ್ನಲ್ಲ. ಆದ್ರೆ ಒಂದು ಮನದಟ್ಟು ಮಾಡಿ ಕೇಳ್ತೀನಿ, ಹಲವಾರು ಸರಿ ನೀವು ಅಧಿಕಾರನ ಅನುಭವಿಸ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷ. ಇವತ್ತಿನವರೆಗೂ ನೀವು ಅಧಿಕಾರದಲ್ಲೇ ಇದ್ದೀರಾ. ಮಾದೇವಪ್ಪನವ್ರು ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಯತೀಂದ್ರವ್ರು ಇರ್ಬೋದು. ಆದ್ರೆ ನಿಮ್ಗೆ ಕನಿಷ್ಠ ಪಕ್ಷ ನಮ್ಗೆ ಕ್ರೀಡಾಂಗಣಕ್ಕೆ 10 ಎಕರೆ ಮಂಜೂರು ಮಾಡಕ್ಕೆ ಆಗ್ಲಿ 10 ಎಕರೆ ಪ್ರೈವೇಟ್ ಲ್ಯಾಂಡ್ ತಗೊಳಕ್ಕೆ ಆಗ್ಲಿ ಯೋಗ್ಯತೆ ಇಲ್ವಾ? ಇವತ್ತು ವರ್ಲ್ಡ್ ಚಾಂಪಿಯನ್ ಇದ್ದಾರೆ ನಮ್ಮ ತಾಲೂಕಲ್ಲಿ.
ನಮ್ಮ ತಾಲೂಕಿಗೆ ಹೆಸರು. ಆದ್ರೆ ಇವತ್ತು ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಆಗ್ಲಿ KSIC ವರ್ಕ್ ಮಾಡುವಂತ ವರ್ಕರ್ಸ್ಗೆ ಆಗ್ಲಿ ನಮ್ಮಿಬ್ಬರಿಗೂ ಸಂಘರ್ಷ ಆಗಂತ ಸಂದರ್ಭನ ನಿರ್ಮಾಣ ಮಾಡ್ಕೊತಿದ್ದೀರಾ. ಇದಕ್ಕೆ ಬಂದು ನೀವು ತೆರೆ ಎಳಿಬೇಕು. ನೆನ್ನೆ ನೋಡಿದ್ರೆ ಒಬ್ಬ ಮುಖಂಡರು ತೋಟಪ್ಪ ಬಸವರಾಜ್ ಅವರು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಆಲ್ರೆಡಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, BP ಇದೆ, ಶುಗರ್ ಇದೆ, ಹಾರ್ಟ್ ಆಪರೇಷನ್ ಕೂಡ ಆಗಿದೆ. ಅವರ ಜೀವಕ್ಕೆ ಏನಾರ ಆದ್ರೆ ಅವ್ರ ಕುಟುಂಬಕ್ಕೆ ಏನಾರ ನೀವು ಹೊಣೆ ಆಯ್ತೀರಾ? ಅಧಿಕಾರಿಗಳು ಗೊತ್ತಿರಲ್ವಾ ಹಂಗಾರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗಲ್ಲ ಮರಗಳು ಕಡಿದ್ರೆ ಅಂತ? ಅಷ್ಟೊಂದು 500 ಮರ ಹೋಗ್ಲಿ, ಒಂದ ಎರಡೋ ಮರ ಇದ್ರೆ ಅಧಿಕಾರಿಗಳು ಗೊತ್ತಾಗ್ಲಿಲ್ಲ, ಫುಲ್ ಗೊತ್ತಾಗ್ಲಿಲ್ಲ ಅನ್ಬೋದು. 500 ಮರ ಪ್ರತಿ ಒಬ್ರಿಗೂ ಕೂಡ ಕಣ್ಣು ಕಾಣುತ್ತೆ. ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಅಧಿಕಾರಿಗಳಿಗೆ ಹಂಗಾರೆ ನೀವು ಸೂಚನೆ ಕೊಟ್ಟಿರ್ಲಿಲ್ವಾ? ಇಲ್ಲ ನಿಮ್ಮ ಅಧಿಕಾರಿಗಳು ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ ಏಕಾಏಕಿ RTC ನಿರ್ಮಾಣ ಮಾಡಿದ್ರ? ಏನ್ ನಡೀತಾ ಇದೆ ಇಲ್ಲಿ? ಯಾರ ಜೀವದ ಮೇಲೆ ಆಟಾಡ್ತಾ ಇದ್ದೀರಾ? ಅಲ್ಲಿರೋ ವರ್ಕರ್ಸ್ಗೂ ನೆಟ್ಟಿಗೆ ಕೊಟ್ಟಾಗಲ್ಲ. ಒಂದು ಪಾವು ಅಕ್ಕಿ ಕೊಟ್ಬಿಟ್ಟು ನೀವು ಇಡೀ ಊರ್ನೇ ಊಟ ಮಾಡಿ ಅಂದ್ರೆ ಯಾವ ರೀತಿ ಊಟ ಮಾಡೋದು ನಾವು? ನಮಗೆ ಭಾರಿ ಗಂಟಾಘೋಷವಾಗಿ ಹೇಳ್ತಾ ಇದೀವಿ, ನಮಗೆ KSIC ಅವ್ರನ್ನ ಹೊಟ್ಟೆ ಮೇಲೆ ಹೊಡೆದು ಆ ಪರಿಸರನ ಹಾಳು ಮಾಡಿ ನಮ್ಗೆ ಅಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗೋದು ಬಿಲ್ಕುಲ್ ಇಷ್ಟ ಇಲ್ಲ. ನಮ್ಗೆ ಒಂದು ಸುಸಜ್ಜಿತವಾದಂತ ಸ್ಥಳದಲ್ಲಿ ನಮ್ಗೆ ಒಂದು ಕ್ರೀಡಾಂಗಣ ಬೇಕು. ಅದು ಕ್ರೀಡಾಂಗಣ ನಮ್ಗೆ 8 ರಿಂದ 10 ಎಕರೆ ಬೇಕು. ನೀವು ಮತ್ತೆ ಮಾದೇವಪ್ಪನವರು ಮುಖ್ಯಮಂತ್ರಿಗಳು ಮತ್ತೆ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂತ ಮಾದೇವಪ್ಪನವರು ನೀವಿಬ್ರು ಕೂಡ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಮ್ಗೆ ಪ್ರೈವೇಟ್ ಆಗಿ 10 ಎಕರೆ ಜಮೀನ ಮಂಜೂರು ಮಾಡ್ಕೊಡಿ. ಇವತ್ತು ಹಲವಾರು ಜನ ಭೂಗಳ್ಳರು ಬೇರೆ ಬೇರೆಯವ್ರಿಗೆಲ್ಲ ಪೆನ್ಷನ್ ಹಾಕೊಂಡಿದ್ದಾರೆ. ಒಬ್ಬ ಕ್ರೀಡಾಪಟುಗಳಿಗೆ ಇವತ್ತು ಒಂದು ಕ್ರೀಡಾಂಗಣ ಇಲ್ಲ ಅಂದ್ರೆ ಯಾವ ರೀತಿ ಇದು ಮಾಡೋದು? HD ಕೋಟೆಯಲ್ಲಿ ಹೋಗಿ ನೋಡಿ, ಇದೆಲ್ಲ ಮಾಧ್ಯಮದಲ್ಲಿ ನೋಡಿದೀವಿ. 5,50,00,000 ಮಂಜೂರು ಮಾಡಿದ್ದಾರೆ, ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆಲ್ರೆಡಿ ಅದು ಕ್ರೀಡಾಂಗಣ ಆಗೈತೆ. ಕ್ರೀಡಾಂಗಣ ಆಗಿರೋದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಭಿವೃದ್ಧಿಗಾಗಿ. ಇಲ್ಲಿ ಕ್ರೀಡಾಂಗಣಕ್ಕೆ ಬರೀ 6 ಕೋಟಿ ಆಗಿದೆ. ಅದು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ. ಮತ್ತೆ ಇನ್ಯಾರು ನಮ್ಗೆ ಬಂದ್ ಮಾಡ್ಕೊಡ್ತಾರೆ? ನೀವು ಇಳಿದ ನಂತರ ನಮ್ಗೆ ಯಾರಿದ್ದಾರೆ? ನಾವು ಮಾಡ್ಕೊಡೋ ಕ್ರೀಡಾಂಗಣ ಏನಾಗಿದೆ? ಇದೇ ಕಣ್ಣೋರ್ಸ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ KSIC ಅವ್ರಿಗೂ ಕ್ರೀಡಾಪಟುಗಳಿಗೂ ತಂದಿದ್ದ ಕೆಲಸ ಮಾಡ್ತಾ ಇದ್ದೀರಾ? ಏನು ನಿಮ್ಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಕ್ರೀಡಾಪಟುಗಳು ಸಾಯ್ಬೇಕಾ? ಇಲ್ಲ ಅಲ್ಲಿರ್ತಕ್ಕಂಥ KSIC ವರ್ಕರ್ಸ್ಗಳು ಸಾಯ್ಬೇಕಾ? ಪಾಪ ಅವರು ಬಿಸಿಲಲ್ಲಿ ಬೆಳಗ್ಗೆ 7:00 ಬಂದ್ರೆ 4:00 ಗಂಟೆ KSIC ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಆ ಸ್ಕೀಮ್ಗೆ ಕೈ ಹಾಕ್ಬೇಕಾದ್ರೆ ಪಾಪ ಕೈ ಬೆಂದೋಗಂತ ಸಂದರ್ಭಗಳು ಇರುತ್ತೆ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕುಟುಂಬದ ಒಬ್ಬ ಸದಸ್ಯರು ಕೂಡ ಅಲ್ಲಿ KSIC ವರ್ಕ್ ಮಾಡಿದ್ದಾರೆ. ಆ KSIC ಅಣ್ಣನು ಕೂಡ ನಾನು ಕೂಡ ತಿಂದಿದ್ದೀನಿ. ಇವತ್ತು ನಾನು ಕೂಡ ಅನ್ನ ತಿಂದು ಅವ್ರ ಹೊಟ್ಟೆ ಮೇಲೆ ಹೊಡೆದು ಅಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅನ್ನೋ ಪರಿಜ್ಞಾನ ನಮ್ಮಲ್ಲಿ ಇಲ್ಲ. ಯಾವುದೇ ವರ್ಕರ್ಸ್ಗಾಗ್ಲಿ ಯಾವುದೇ ಒಂದು ಪರಿಸರಕ್ಕೆ ಆಗ್ಲಿ ಹಾನಿ ಆಗ್ತದಂತ ಇರಬೇಕು. ನೀವು ಅಲ್ಲಿ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ನಮ್ಮ ಕ್ರೀಡಾಂಗಣ ಹೋರಾಟ ಸಮಿತಿಯವರಿಗೆ ಒಂದು ಮಾತು ಹೇಳಿದೆ, ಏಕಾಏಕಿ ಹೆಂಗ ಹಸ್ತಾಂತರ ಮಾಡಿದೆ? ಅಟ್ಲೀಸ್ಟ್ ಆ MD ಗೊತ್ತಾಗದ್ ಬೇಡವಾ? KSIC MD ಅವ್ರಿಗೇನೋ ಗೊತ್ತಾಗದ್ ಬೇಡವಾ? ನನ್ನ ಒಂದು KSIC ಏನು 13 ಎಕರೆ ಜಾಗ ಇದೆ, 13 ಎಕರೆ ಜಾಗದಲ್ಲೂ ಕೂಡ ಈ ರೀತಿ ನಿರ್ಮಾಣ ಆಗೈತೆ. ಈ 5 ಎಕರೆಗೆ ಇಲ್ಲಿರ್ತಕ್ಕಂಥ ಮರಗಳಿವೆ, 500 ಚಿಲ್ಲರೆ ಮರಗಳಿವೆ. ಈ ಮರನ ಕಡಿದ್ರೆ ಮುಂದಿನ ದಿನದಲ್ಲಿ ಪರಿಸರ ಆಗುತ್ತೆ, ಇಲ್ಲಿ ಇರ್ತಕ್ಕಂಥವ್ರಿಗೂ ತುಂಬಾ ತೊಂದರೆ ಐತೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ವಾ MDಗೆ? ಯಾವ ರೀತಿ ಅವರು ಹಸ್ತಾಂತರ ಮಾಡಿದ್ರು? ಯಾವ ರೀತಿ ಅವರು ಒಪ್ಕೊಂಡ್ರು? ನಮಗೆ ಈಗ ಮೇಲ್ನೋಟಕ್ಕೆ ಏನಿಸ್ತಾ ಇದೆ ಅಂದ್ರೆ ನೀವು ಕಣ್ಣೋರ್ಸಕ್ಕೋಸ್ಕರ ಕ್ರೀಡಾಂಗಣ ನಮ್ಮ ಹೋರಾಟಕ್ಕೆ ಮಣಿದು ಕ್ರೀಡಾಂಗಣ ಮಂಜೂರು ಮಾಡಿ ಆ ನಂತರ ಇದು ಮಾಡ್ತಾ ಇದ್ದಾರೆ.